ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 25/7/26. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ನೀವಿಲ್ಲಿ ಬಂದಿರೋದು ತಮ್ಮ ಸಹಿತವಾಗಿ ಪೂರ್ಣ ಜಗತ್ತಿನ ಕಾಯ ಕಲ್ಪತರು ಮಾಡೋದಕ್ಕೆ, ಅರ್ಥಾತ್ ಸಂಪೂರ್ಣ ಪರಿವರ್ತನೆ ಉನ್ನತಿ ಉಜ್ವಲ ಮಾಡೋದಕ್ಕೆ. ನೆನಪಿನಿಂದನೇ ಕಾಯ ಕಲ್ಪತರು ಆಗೋದು, ಶರೀರ ಕಾಯದಿಂದಿಡಿದು ಸರ್ವ ಪ್ರಾಪ್ತಿಗಳು ಆಗೋದು ತಪಸ್ಸಿನಿಂದ, ನೆನಪಿನಿಂದ. ಪ್ರಶ್ನೆ: ನರಕವಾಸಿಯಿಂದ ಸ್ವರ್ಗವಾಸಿ ಆಗುವ ವಿಧಿ ಯಾವುದಾಗಿದೆ? ಈಗ ನೀವು ಮಕ್ಕಳು, ಪ್ರಾಣದಾನ ನಿಮ್ಗೆ ಸಿಕ್ತಿದೆ, ಹೇಗೆ? ಉತ್ತರ ಆಗಿದೆ, ನರಕವಾಸಿಯಿಂದ ಸ್ವರ್ಗವಾಸಿ ಆಗೋದಕ್ಕೆ ಅವಶ್ಯ ಸಾಯ್ಬೇಕಾಗಿದೆ. ಅರ್ಥಾತ್ ಶರೀರ ಬಿಡೋದಲ್ಲ. ಬಾಬಾ ಹೇಳೋದು ನಷ್ಟಮೋಹಿಯಾಗಿ. ಬಾಬಾ ಹೇಳ್ತಾರೆ, ನಾನು ಬಂದಿದ್ದೇನೆ ನಿಮ್ಮೆಲ್ಲರಿಗೂ ಮೃತ್ಯು ಕೊಡೋದಕ್ಕೆ. ನಿಮ್ಮ ಈ ದೇಹವು ಸಮಾಪ್ತಿ ಮಾಡಿ ಉಳಿದೆಲ್ಲ ಆತ್ಮಗಳನ್ನು ಮನೆಗೆ ಕರ್ಕೊಂಡು ಹೋಗ್ತೇನೆ. ಇದು ಸತ್ಯವಾದ ಜೀವನದಾನ ಅಥವಾ ಪ್ರಾಣದಾನವಾಗಿದೆ. ಅದಕ್ಕೋಸ್ಕರ ಈ ಮಹಾಭಾರತ ಯುದ್ಧ ಆಗಿದೆ. ಇದರಲ್ಲಿ ಸರ್ವವೂ ವಿನಾಶ ಆಗುವುದು. ನಂತರ ಆತ್ಮಗಳು ಪಾವನಾಗಿ ವಾಪಸ್ ಮನೆಗೆ ಹೋಗ್ತಾರೆ. ನಂತರ ಸ್ವರ್ಗದಲ್ಲಿ ಬರ್ತಾರೆ. ಮುರಳಿಯ ಗೀತ್: ಮಾತಾ ಓ ಮಾತಾ, ನೀನು ಜಗದ ಭಾಗ್ಯವಿದಾತ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಗೀತೆಯ ಈ ಲೈನ್ ಕೇಳಿರಿ. ಜಗದಂಬನ ಮಹಿಮೆ ಕೇಳಿರಿ. ಜಗದಂಬ ಇಲ್ಲಿ ಭಾರತದಲ್ಲೇ ಇವರ ಗಾಯನ ಮಾಡಲಾಗಿದೆ. ಜಗದಂಬ ಆಗಿದ್ದಾರೆ ಅಂದ್ರೆ ಜಗತ್ ಪಿತಾರವರು ಅವಶ್ಯ ಇರಬೇಕು. ಜಗದಂಬ ಎಂದು ಸರಸ್ವತಿಗೆ ಹೇಳೋದು. ವಾಸ್ತವದಲ್ಲಿ ಅವರ ನಾಮ ಒಂದೇ ಇರಬೇಕಾಗಿದೆ. ನಿಮ್ಮ ನಾಮವು ಒಂದೇ ಇದೆ ಅಲ್ವಾ? 2-3 ಇರೋದಿಲ್ಲ. ಈಗ ಜಗದಂಬ ಅವಶ್ಯ ಸಾಕಾರದಲ್ಲಿ ಅವರನ್ನು ತೋರಿಸ್ತಾರೆ. ಶರೀರಧಾರಿ ಆಗಿದ್ದಾರೆ. ಜಗತ್ ಪಿತಾ ಇದ್ದಾರೆ, ಅವರಿಗೆ ಪ್ರಜಾಪಿತ ಎಂದು ಕರೀತಾರೆ. ಹೇಗೆ ಪೂರ್ಣ ಜಗತ್ತಿನ ಅಂಬ ತಾಯಿ ಆಗಿದ್ದಾರೆ, ಹಾಗೆ ಪೂರ್ಣ ಜಗತ್ತಿನ ಪಿತನೂ ಇದ್ದಾರೆ. ಅವಶ್ಯ 2 ಜನ ಇಲ್ಲಿಯೇ ಈ ಜಗತ್ತಲ್ಲಿ ಸಾಕಾರದಲ್ಲಿದ್ದಾರೆ. 2 ಜನಗಳ ನಾಮನು ಕೇಳಿರಿ. 2 ಜನ ಪ್ರಜಾಪಿತ ಮತ್ತು ಪ್ರಜಾ ಮಾತಾ. ಈಗ ನೀವು ನಿಮ್ಮ ಜಗತ್ಪಿತ ಕರೆಯೋದು ನೀವು ನಿರಾಕಾರ್ ಶಿವಬಾಬುರಿಗೆ. ಅವರು ಸರ್ವರ ಪಿತ ಆಗಿದ್ದಾರೆ. ಅವರ ನಾಮ ಪರಂಪಿತ ಪರಂ ಆತ್ಮ ಶಿವ. ಕೇವಲ ಈಶ್ವರ ಅಥವಾ ಪರಮಾತ್ಮ ಅಂತ ಹೇಳಬಾರ್ದು. ಅವರ ನಾಮ ರೂಪನೂ ಇದೆ. ಅವರಿಗೆ ಗಾಡ್ ಫಾದರ್ ಅಂತ ಕರೀತಾರೆ. ಒಂದು ಆತ್ಮಗಳ ತಂದೆ, 2ನೇದು ಸಾಕಾರ ಮನುಷ್ಯಾತ್ಮರ ತಂದೆ ಮತ್ತು ಮಮ್ಮ ಶಿವ ಆಗಿದ್ದಾರೆ. ಆತ್ಮಗಳ ಪಿತ ನಿರಾಕಾರಿ. ಆತ್ಮ ಹೇಳೋದು ನಮ್ಮ ತಂದೆ ಆಗಿದ್ದಾರೆ ಎಂದು. ನಂತರ ಆತ್ಮಕ್ಕೆ ಸಾಕಾರ ಶರೀರ ಸಿಗ್ತದೆ ಅಂದ್ರೆ ಹೇಳ್ತಾರೆ ಬ್ರಹ್ಮ ಬಾಬಾ. ಅಂದ್ರೆ 2 ಜನ ತಂದೆ ಆದ್ರಲ್ವಾ? ಒಬ್ರು ಶಿವಬಾಬಾ ಮತ್ತೊಬ್ರು ಪ್ರಜಾಪಿತ. ಶಿವಬಾಬಾ ಮಗು ಆಗಿದ್ದಾರೆ ಬ್ರಹ್ಮನಿಗೆ. ಒಬ್ರು ನಿರಾಕಾರ ಪಿತ, ಒಬ್ರು ಸಾಕಾರ ಪಿತ. ನಿರಾಕಾರ ಪಿತ ಎಂದು ಕರೆಯೋದು ಪತಿತ ಪಾವನ.
ಬ್ರಹ್ಮ ಅಥವಾ ಸರಸ್ವತಿಗೆ ಪತೀತ ಪಾವನ ಎಂದು ಕರೆಯೋದಿಲ್ಲ. ಪತೀತ ಪಾವನ ಅಂತೂ ಒಬ್ಬರೇ. ಇಲ್ಲಿ 2 ಜನ ಆಗಿದ್ದಾರೆ. ಎಲ್ಲರೂ ಕರೀತಾರೆ ಪತೀತ ಪಾವನ ಬಾ ಅಂದ್ರೆ 2 ಜನ ತಂದೆಯಾದ್ರು. ಶಿವಬಾಬಾರವರು ರಚಯಿತ ಆಗಿದ್ದಾರೆ, ಹೊಸ ಜಗತ್ತನ್ನು ರಚಿಸ್ತಾರೆ. ಅದಕ್ಕೆ ಮೊದಲು ಬ್ರಹ್ಮನನ್ನು ಅವಶ್ಯ ರಚಿಸಬೇಕು. ವಿಷ್ಣು ಮತ್ತು ಶಂಕರಗೆ ಎಂದು ಪ್ರಜಾಪಿತ ಎಂದು ಹೇಳಲ್ಲ, ಬ್ರಹ್ಮನಿಗೆ ಪ್ರಜಾಪಿತ ಅಂತಾರೆ. ಅದಕ್ಕೆ ಶಿವಬಾಬಾ ಪ್ರಜಾಪಿತ ಬ್ರಹ್ಮನ ಮೂಲಕ ದತ್ತು ತೆಗೆದುಕೊಳ್ತಾರೆ. ಹೇಳ್ತಾರೆ, ನಾವು ಶಿವಬಾಬಾವರ ಮಕ್ಕಳಾಗಿದ್ದೇವೆ, ಮಗು ಆಗಿದ್ದೇವೆ. ಶಿವಬಾಬಾ ಇವರಲ್ಲಿ ಬ್ರಹ್ಮನಲ್ಲಿ ಪ್ರವೇಶ ಮಾಡಿ ದತ್ತು ತೆಗೆದುಕೊಳ್ತಾರೆ. ಯಾಕೆಂದ್ರೆ ನಿರಾಕಾರಿ ತಂದೆ ಅಲ್ವಾ, ಅವರೇ ಆತ್ಮಗಳನ್ನು ಪಾವನ ಮಾಡ್ತಾರೆ. ಆತ್ಮನೇ ಪತೀತವಾಗಿದೆ. ಈ ಕಾರಣ ಶರೀರವು ಪತೀತ ಸಿಗ್ತದೆ. ಬಂಗಾರದಲ್ಲಿ ಬೆಳ್ಳಿ, ತಾಮ್ರ ಇತ್ಯಾದಿ ಲೋಹಗಳ ಕಲಬೆರಕೆ ಆಯಿತು ಅಂದ್ರೆ ಅದೇ ತರ ಆತ್ಮದಲ್ಲೂ ಕಲಬೆರಕೆ ಆಗ್ತದೆ. ವಾಸ್ತವದಲ್ಲಿ ಆತ್ಮ ಪವಿತ್ರ ಮುಕ್ತಿಧಾಮದ ನಿವಾಸಿ. ಇಲ್ಲಿ ಬಂದು ಶಿವಬಾಬೋರ ಮಗು ಆಗಿದ್ದೇವೆ ಈಗ ಈ ಸಮಯದಲ್ಲಿ. ಯಾಕೆಂದ್ರೆ ಆತ್ಮ ಪತಿತ ಆಗಿದೆ. ಈಗ ಶಿವಬಾಬಾ ಪ್ರಜಾಪಿತ ಬ್ರಹ್ಮ, ಒಬ್ರು ತಂದೆ, ಮತ್ತೊಬ್ಬರಿಗೆ ದಾದಾ, ಅರ್ಥಾತ್ ಬಾಬನ ಮೊದಲನೇ ಮಗು ಬ್ರಹ್ಮ, ಈ ದಾದಾ ಅಂದ್ರೆ ಹಿರಿ ಅಣ್ಣ. ಇಲ್ಲಿ ನೀವೀಗ ತಿಳ್ಕೊಂಡಿರಿ, ಎಲ್ಲ ಮನುಷ್ಯ ಮಾತ್ರರು ಶಿವನ ಸಂತಾನರು, ಶಿವವಂಶಿ. ನಂತರ ಬ್ರಹ್ಮ ಕುಮಾರ್ ಕುಮಾರಿಯರು. ಶಿವಬಾಬಾ ಮತ್ತು ಈ ದಾದಾ ಬ್ರಹ್ಮ ಒಟ್ಟಿಗೆ ಇದ್ದಾರೆ. ಶಿವಬಾಬಾ ಈ ಬ್ರಹ್ಮರವರಲ್ಲಿ ವಿರಾಜಮಾನಾಗಿದ್ದಾರೆ. ನಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡಿ ನಮ್ಗೆ ಬಾಬಾ ರಾಜಯೋಗವನ್ನು ಇಲ್ಲಿ ಕಲಿಸ್ತಾ ಇದ್ದಾರೆ. ಮನುಷ್ಯರನ್ನು ದೇವತಾ ಮಾಡೋದಕ್ಕೆ. ದೇವತೆಗಳಿರೋದು ಸತ್ಯುಗದಲ್ಲಿ. ದೇವತೆಗಳು ಪತೀತ ಪಾವನ ಜ್ಞಾನ ಸಾಗರ. ಈ ಮಹಿಮೆ ಅವರಿಗೆ ಹೇಳೋದಿಲ್ಲ, ಅವರಿಗೆ ಬಾಬಾ ಅಂತಲೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಈಗ ನೀವು ವಿಷ್ಣುಪುರಿಯ ಮಾಲೀಕರಾಗ್ತಿದ್ದೀರಿ. ವಿಷ್ಣುವಿನ 2 ರೂಪ ಲಕ್ಷ್ಮೀ ನಾರಾಯಣ ಆಗಿದೆ. ಇದು ಮನುಷ್ಯರು ತಿಳ್ಕೊಂಡಿಲ್ಲ. ಯಾರು ಭಕ್ತಿ ಮಾಡ್ತಾರೆ ಅವರಿಗೆ 2 ಜನ ತಂದೆ ಅವಶ್ಯ ಆಗಿದ್ದಾರೆ. ಸತ್ಯುಗದಲ್ಲಿ ಒಬ್ಬ ತಂದೆ, ಶರೀರ ತಂದೆ ಮಾತ್ರ ಇರ್ತಾರೆ. ಅಲ್ಲಿ ಈ ರೀತಿ ಹೇಳಲ್ಲ, ಹೇ ಪರಂಪಿತ ಪರಮಾತ್ಮ ದುಃಖಾರ್ಥ ಸುಖಕರ್ತ ಬಾ, ಈ ತರ ಕರೆಯಲ್ಲ. ಅಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು. ಅವರು ಎಂದು ಹೇ ಪರಂಪಿತ ಲಿಬರೇಟರ್ ಅಂತ ಹೇಳಲಿಲ್ಲ. ಅಲ್ಲಿ ಯಾರು ಪತೀತರು ದುಃಖಿಗಳಿರಲ್ಲ, ಯಾರು ಪತೀತ ಪಾವನನನ್ನ ಅಲ್ಲಿ ಕರೆಯುವಂಥದ್ದು. ಈಗ ನಿಮ್ಗೆ ಗೊತ್ತಾಗಿದೆ, ಭಾರತದಲ್ಲಿ ಇಂದಿನಿಂದ 5,000 ವರ್ಷ ಮೊದಲು ದೇವಿ ದೇವತೆಗಳ ರಾಜ್ಯ ಇತ್ತು. ನಂತರ 1250 ವರ್ಷ ನಂತರ ಆಗುವುದು ರಾಮ ಸೀತೆಯರ ರಾಜ್ಯ. ತಂದೆ ಸಿದ್ಧ ಮಾಡಿ ಹೇಳ್ತಾರೆ, ವಿತ್ ಪ್ರೂಫ್ ಬಾಬಾ ಹೇಳ್ತಾರೆ, ಸತ್ಯ ತ್ರೇತಾದಲ್ಲಿ ನೀವು 21 ಜನ್ಮ ಪಡೆಯೋರು. ಬ್ರಾಹ್ಮಣ, ದೇವತಾ, ಕ್ಷತ್ರಿಯ ಎಲ್ಲರೂ ಭಾರತದಲ್ಲೇ ಆಗ್ತಾರೆ. ತಂದೆ ಬಂದು ಹಳೆಯ ಜಗತ್ತನ್ನು ಹೊಸದು ಮಾಡ್ತಾರೆ, ಪುನರ್ ನಿರ್ಮಾಣ ಮಾಡ್ತಾರೆ, ನವ ನಿರ್ಮಾಣ ಮಾಡ್ತಾರೆ, ರಿಜನವೇಟ್ ಕಾಯ ಕಲ್ಪತರು ಮಾಡ್ತಾರೆ. ಶರೀರದಿಂದ ಹಿಡಿದು ಎಲ್ಲವೂ ಹೊಸದು ಪರಿವರ್ತನೆ ಆಗ್ತದೆ. ಅಮರ ಮಾಡ್ತಾರೆ. ನೀವು ಮಕ್ಕಳಿಗೆ ತಂದೆ ಬಂದು ಅಮರ ಲೋಕದ ಮಾಲೀಕರನ್ನಾಗಿ ಮಾಡ್ತಾರೆ. ಯಾವಾಗ ಭಾರತ ಅಮರ ಲೋಕ ಇತ್ತು ಆಗ ದೇವತೆಗಳ ರಾಜ್ಯ ಇತ್ತು. ಮೆಟ್ಟಲು ಇಳಿತಾ ಇಳಿತಾ ಅಂದ್ರೆ ಪುನರ್ಜನ್ಮದಲ್ಲಿ ಬರ್ತಾ ಮೃತ್ಯು ಲೋಕಕ್ಕೆ ಬಂದು ಮಾಲೀಕ ಆಗಿರಿ, ಮೃತ್ಯು ಲೋಕದ ಮಾಲೀಕ ಆಗಿರಿ. ಹೇಳ್ತಾರಲ್ವಾ, ನಮ್ಮ ಭಾರತ ಅಂದ್ರೆ ಪ್ರಜೆಗಳು ಮಾಲೀಕರಾಗಿದ್ದಾರೆ. ಇಲ್ಲಿ ನೀವ್ ಹೇಳ್ತೀರಿ ನಮ್ಮ ಭಾರತ, ನಮ್ಮ ಭಾರತದ, ನಾವು ಭಾರತದ ಮಾಲೀಕರಿದ್ವಿ. ಆದ್ರೆ ಈಗ ಕಲಿಯುಗ ನರಕವಾಸಿ. ದೇವತೆಗಳು ಹೇಳ್ತಾರೆ ನಾವು ಸ್ವರ್ಗವಾಸಿ ಆಗಿದ್ದೇವೆ. ನೀವು ಸ್ವರ್ಗವಾಸಿ ಇದ್ರಿ, ನಂತರ 84 ಜನ್ಮ ಭೋಗಿಸಿ ನರಕವಾಸಿ ಆಗಿರಿ.
ಇಲ್ಲಿ ಭಾರತದಲ್ಲಿಯೇ ಶಿವಬಾಬಾ ಜನ್ಮ ಪಡಿತಾರೆ. ಶಿವರಾತ್ರಿ ಮತ್ತು ಶಿವ ಜಯಂತಿ ಗಾಯನ ಇದೆ. ಶ್ರೀಕೃಷ್ಣ ಜಯಂತಿ ಆಚರಿಸ್ತಾರೆ. ಅದರ ವೇಳೆನೋ ಹೇಳ್ತಾರೆ, ಇಂತಹ ಸಮಯ ತಾಯಿಯ ಗರ್ಭದಿಂದ ಜನ್ಮವಾಯಿತು. ಸತ್ಯುಗದಲ್ಲಿ ಜನ್ಮ ಅವಶ್ಯ ತಾಯಿಯ ಗರ್ಭದಿಂದ ಪಡಿತಾರೆ. ಶ್ರೀಕೃಷ್ಣ ಜಯಂತಿ ಆಗೋದು ಸತ್ಯುಗ, ಹೊಸ ಜಗತ್ತಲ್ಲಿ. ನಂತರ ಪುನರ್ಜನ್ಮದಲ್ಲಿ ಬರ್ತಾ ಹೋಗ್ತಾರೆ ಕೃಷ್ಣನ ಆತ್ಮ. ಬಾಬಾ ಕೇವಲ ಒಂದೇ ಮಾತು ಹೇಳೋದಿಲ್ಲ, ಕೃಷ್ಣಪುರಿ ಅನ್ನಿ, ಅಥವಾ ಇನ್ನೊಂದು ಮಾತೇನು ಹೇಳ್ತಾರೆ, ವಿಷ್ಣುಪುರಿ. ರಾಜರು ಅಲ್ಲಿ ಸತ್ಯುಗಿ ರಾಜರು ಕೆಳಗಿಳಿತ ಪುನರ್ಜನ್ಮದಲ್ಲಿ ಬರ್ತಾ ಅವರ ವಂಶಾವಳಿ ಇಳಿತಾ ಬರ್ತದೆ. ಅದರಲ್ಲಿ ರಾಜ ರಾಣಿ ಪ್ರಜಾ ಎಲ್ಲರೂ ಕೆಳಗಿಳಿತ ಪುನರ್ಜನ್ಮದಲ್ಲಿ ಬರ್ತಾ ಯಾವಾಗ ಚಂದ್ರವಂಶೀಯ ರಾಜ್ಯ ಆಗ್ತದೆ ಆಗ ಸೂರ್ಯವಂಶೀಯ ರಾಜ್ಯ ಕಳೆದೋಯ್ತು. ಟ್ರಾನ್ಸ್ಫರ್ ಆಗಿ ಚಂದ್ರವಂಶಿ ಸಿಗ್ತದೆ, ನಂತರ ವೈಶ್ಯವಂಶಿ ಸಿಗ್ತದೆ ದ್ವಾಪರದಲ್ಲಿ. ಈಗ ನೀವು ಅರ್ಥ ಮಾಡ್ಕೊಂಡಿರಿ, ನಾವು ಬ್ರಾಹ್ಮಣ ಕುಲ ಅಂದ್ರೆ ಜುಟ್ಟಿನ ಮೇಲೆ ಯಾರು ತಂದೆ. ನಾವು ಮೊದಲು ಬ್ರಾಹ್ಮಣರಿದ್ವಿ, ನಂತರ ಶೂದ್ರ ಅಂದ್ರೆ ಪಾದಗಳ ಸ್ಥಾನ ಕೆಳಗೆ ಅತಿ ಡೌನ್ ಅಂತ ತೋರಿಸಿದ್ದಾರೆ. ಪಾದ ಎಕ್ದಮ್ ಎಲ್ಲಿ ಮತ್ತು ಮೇಲೆ ಜುಟ್ಟು ಹೈಯೆಸ್ಟ್ ಎಲ್ಲಿ. ನೀವು ಪಾದದಿಂದ ಜುಟ್ಟಿಗೇರ್ತೀರಿ ಸಂಗಮ ಯುಗ. ಮೊದಲು ಶಿವಬಾಬಾ, ನಂತರ ಜುಟ್ಟು. ಬಾಬಾ ತಿಳಿಸ್ತಾರೆ, ನಾವು ಬ್ರಾಹ್ಮಣ ಕುಲ ಜುಟ್ಟು ಆಗಿದ್ದೇವೆ. ಜುಟ್ಟಿನ ಮೇಲೆ ಹೈಯೆಸ್ಟ್ ತಂದೆ. ನಾವು ಮೊದಲು ಬ್ರಾಹ್ಮಣ ಇದ್ವಿ, ನಂತರ ಶೂದ್ರ ಅಥವಾ ಪಾದಗಳಾದ್ವಿ. ಪಾದದಿಂದ ಸಂಪೂರ್ಣ ಕೆಳಗೆ, ಪಾದದಿಂದ ಹೈಯೆಸ್ಟ್ ಮೇಲೆ ಜುಟ್ಟು ಆಗ್ತೇವೆ ಶ್ರೇಷ್ಠ. ಮೊದಲು ಶಿವಬಾಬಾ, ನಂತರ ಕೆಳಗೆ ಜುಟ್ಟು. ಬಾಬಾ ಹೈಯೆಸ್ಟ್ ಆಫ್ ದಿ ಹೈ, ಶ್ರೇಷ್ಠ, ಅತಿ ಶ್ರೇಷ್ಠ. ಬಾಬಾ ನಿಮ್ಮನ್ನೀಗ ಬ್ರಾಹ್ಮಣನಾಗಿ ಮಾಡಿದ್ದಾರೆ. ಈಗ ನೀವು ಶಿವಬಾಬೋರ್ಗೆ ಬಾಬಾ ಬಾಬಾ ಎಂದು ಹೇಳ್ತೀರಿ. ಈ ಲೆಕ್ಕದಿಂದ ಮೊಮ್ಮಕ್ಕಳಾಗಿದ್ದೀರಿ, ಬ್ರಹ್ಮನ ಮಕ್ಕಳು. ಶಿವಬಾಬಾ ಬ್ರಹ್ಮನ ಅಡಾಪ್ಟ್ ಮಾಡ್ಕೊಂಡರೆ, ಅದಕ್ಕೆ ಸಾಕಾರದಲ್ಲಿ ಬ್ರಹ್ಮನ ಮಕ್ಕಳು. ಬ್ರಹ್ಮನು ಶಿವಬಾಬನ ಮಗು ಅಂದ್ರೆ ಶಿವಬಾಬಾ ಅಜ್ಜ ನೀವು ಮೊಮ್ಮಕ್ಕಳಾದ್ರೆ. ಈಗ ಗೊತ್ತಾಗಿದೆ ನಾವು ಬ್ರಹ್ಮನ ಸಂತಾನರು, ಬ್ರಾಹ್ಮಣ ಬ್ರಾಹ್ಮಣಿಯರು, ಒಬ್ಬ ತಂದೆಯ ನಾವೆಲ್ಲ ಮಕ್ಕಳು. ಸೋದರ ಸೋದರಿ ಅಂದ್ರೆ ಎಂದು ವಿಕಾರಿ ದೃಷ್ಟಿ ಬರಲು ಸಾಧ್ಯವಿಲ್ಲ. ಎಷ್ಟು ಅನೇಕ ಮಕ್ಕಳು ಎಲ್ಲರೂ ಹೇಳ್ತಾರೆ ಹೇ ಬಾಬಾ, ಹೇ ತಂದೆ. ಅಂದ್ರೆ ಇಷ್ಟೆಲ್ಲ ಮಕ್ಕಳು ತಂದೆ ಅಂತ ಸುಳ್ಳು ಹೇಳಲಿಕ್ಕೆ ಸಾಧ್ಯವೇನು? ಅಂದ್ರೆ ಎಲ್ಲರಿಗೂ ಒಬ್ಬನೇ ತಂದೆ, ಅದಕ್ಕೆಲ್ಲರೂ ತಂದೆ ಅಂತಲೇ ಕರೀತಾರೆ. ಸರ್ವರ ತಂದೆ ಅಂತೂ ಅವರೇ ನಿರಾಕಾರ ಶಿವ, ಮತ್ತು ಸಾಕಾರದಲ್ಲಿ ಪ್ರಜಾಪಿತ ಬ್ರಹ್ಮ ಅಷ್ಟೇ. ಒಬ್ಬ ತಂದೆ ಮಕ್ಕಳು, ಸೋದರ ಸೋದರಿ ಆಗಿರಿ. ಪವಿತ್ರರ ಅವಶ್ಯ ನೀವು ಆಗ್ಬೇಕು. ಸ್ತ್ರೀ ಪುರುಷ ಪವಿತ್ರ ಹೇಗಾಗ್ತಾರೆ? ಅದಕ್ಕೆ ಇಲ್ಲಿ ಯುಕ್ತಿ ನಾಟಕದಲ್ಲಿ ನೋಂದಾಯಿಸಲ್ಪಟ್ಟಿದೆ. ಇಲ್ಲಿ ಕೇವಲ ಬ್ರಹ್ಮಕುಮಾರ್ ಕುಮಾರಿಯರು, ಯಾರಾದ್ರೂ ಶೂದ್ರ ಕುಮಾರ ಕುಮಾರಿಯರಂತೂ ಇಲ್ಲಿ ಇಲ್ಲ. ಅಲ್ಲಿ ಪತೀತರು, ಶೂದ್ರ, ತುಚ್ಛ ಬುದ್ಧಿ. ಏಕೆಂದ್ರೆ ತಂದೆಯನ್ನು ತಿಳ್ಕೊಂಡಿಲ್ಲ. ಹೇಳ್ತಾರೆ ಓ ಗಾಡ್ ಫಾದರ್, ಹೇ ಪರಂಪಿತ. ಒಳ್ಳೆಯದು, ಅವರ ಆಕ್ಯುಪೇಶನ್ ಕರ್ತವ್ಯ ಗೊತ್ತಿದೆಯಾ? ನಾಮ ರೂಪ ದೇಶ ಕಾಲ ತಿಳಿಸಿ, ಅವರ ಜೀವನ ಕಥೆಯನ್ನು ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದ್ರೆ ನಾಸ್ತಿಕರಾಗಿದ್ದಾರೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನೇ ತಿಳ್ಕೊಂಡಿಲ್ಲ. ಅದು ಪತೀತ ಜಗತ್ತಾಗಿದೆ. ಸತ್ಯುಗ ಪಾವನ ಜಗತ್ತು, ಕಲಿಯುಗಕ್ಕೆ ಪತೀತ ಜಗತ್ತೆಂದು ಕರೀತಾರೆ. ಈ ಸಮಯ ಎಷ್ಟು ತಮೋಪ್ರಧಾನ ಇದ್ದಾರೆ. ಇದಕ್ಕೆ ಬಹಳ ರೌರವ ನರಕ, ದುಃಖ, ಯಾತನೆಯ ನರಕ ಆಗಿದೆ. ಅದಕ್ಕೆ ಇದರ ಹಂತಗಳೂ ಇದೆ ನರಕದ್ದು. ದ್ವಾಪರದಿಂದ ನರಕ ಆಗೋದಕ್ಕೆ ಪ್ರಾರಂಭ ಆಗ್ತದೆ, ನಿಧಾನ ವೃದ್ಧಿ ಆಗ್ತಾ ಹೋಗ್ತದೆ ನರಕ. ಭಕ್ತಿ ಮೊದಲು ಸತೋಪ್ರಧಾನ ಅವ್ಯಭಿಚಾರಿ,
ಏಕದೇವೋಪಾಸನೆ ಇತ್ತು, ನಂತರ ಸತೋ ರಜೋ ತಮೋ ಆಯಿತು. ನೀವು ನೋಡಿದ್ದೀರಲ್ವಾ, ಎಲ್ಲಿ ಮೂರು ದಾರಿಗಳು ಸೇರ್ತದೆ ಅದಕ್ಕೆ ಒಂದು ಸರ್ಕಲ್ ಅಂತ ಹೇಳ್ತಾರೆ. ಅದರ ಮೇಲೆ ಆ ಸರ್ಕಲ್ ಅಲ್ಲಿ ಎಣ್ಣೆ, ಒಂದು ಕಲ್ಲಿಟ್ಟಿರ್ತಾರೆ, ಎಣ್ಣೆ ಇತ್ಯಾದಿ ಹಾಕ್ತಾರೆ, ತಲೆ ಬಾಗ್ತಾರೆ, ಯಾವ್ದಾದ್ರು ಒಂದು ದೇವಿ ಅಂತ ಹೆಸರಿಟ್ಟು ದೇವಿ ಮೂರ್ತಿನೂ ಇಟ್ಟಿರ್ತಾರೆ. ಈಗ ಎಲ್ಲಿ ಶಿವಬಾಬಾವ್ರ ಪೂಜೆ, ಎಲ್ಲಿ ಒಂದು ಆ ಸರ್ಕಲ್ನ ಪೂಜೆ, ಒಂದು ಮೂರು ರಸ್ತೆ ಕೂಡುವಂಥದ್ದು. ಇದಕ್ಕೆ ಹೇಳೋದು ತಮೋ ಪ್ರಧಾನ ಭಕ್ತಿ. ನೀರಿನದು ಪೂಜೆ, ತತ್ವಗಳ ಪೂಜೆ ಮಾಡ್ತಾರೆ, ಪ್ರಕೃತಿದು. ಪತೀತ ಪಾವನಿ ಗಂಗಾ, ಬಹಳ ಗಾಯನ ಮಾಡ್ತಾರೆ ಗಂಗೆಯದು. ಈಗ ಪತೀತ ಪಾವನಿ ಯಾರು? ನೀರಿನ ಗಂಗೆ ಹೇಗೆ ಪತೀತ ಪಾವನಿ ಆಗಲು ಸಾಧ್ಯ? ಅದಂತೂ ನೀರು ತತ್ವ. ಪತೀತ ಪಾವನ ತಂದೆ, ಆತ್ಮವನ್ನ ಪಾವನ ನೀರಿಂದ ಮಾಡೋದು ಅಲ್ಲ. ಶಿವ ಜಯಂತಿಯು ಭಾರತದಲ್ಲಿ, ಅವಶ್ಯ ಭಾರತದಲ್ಲೇ ತಂದೆ ಬರ್ತಾರೆ ಪತೀತರನ್ನು ಪಾವನ ದೇವತಾ ಮಾಡಲು. ಬ್ರಹ್ಮ ತನುವಲ್ಲಿ ಬಂದು ಮನುಷ್ಯರನ್ನು ದೇವತಾ ಮಾಡ್ತಾರೆ. ಇಲ್ಲಿ ನೀವು ಬಂದಿರೋದೇ ಪತೀತರಿಂದ ಪಾವನ ಆಗಲು. ಹೇಗೆ ನಿಮ್ಮ 2 ಭುಜಗಳಿದೆ, ಹಾಗೆಯೇ ಅವರದು ಕೂಡ 2 ಭುಜಗಳಿರ್ತದೆ ದೇವತೆಗಳದು. 4, 8 ಭುಜ ಇರುವ ಮನುಷ್ಯರು ಯಾರು ಇರಲ್ಲ. ಇಲ್ಲಿ ಅಲಂಕಾರವನ್ನ ತೋರಿಸಿದ್ದಾರೆ, ಚತುರ್ಭುಜ ತೋರಿಸಿದ್ದಾರೆ. ಪ್ರವೃತ್ತಿ ಮಾರ್ಗ ತೋರಿಸೋದಕ್ಕೆ ವಿಷ್ಣುಪುರಿ, ಲಕ್ಷ್ಮೀನಾರಾಯಣಪುರಿ ಎಂದು ಕರೀತಾರೆ. ವೈಷ್ಣವ ಅಕ್ಷರವು ವಿಷ್ಣುವಿನಿಂದ ಬಂದಿರೋದು. ದೇವತೆಗಳು ವೈಷ್ಣವರಿದ್ರು, ವಲ್ಲಭಾಚಾರಿ ವೈಷ್ಣವರಿದ್ರು, ವೆಜಿಟೇರಿಯನು ಸಸ್ಯಾಹಾರಿ. ಅವರು ಏನು ನಿರ್ವಿಕಾರಿಯಾಗಿ ಇದ್ದಿಲ್ವೇನೋ? ಅವ್ರದ್ದು ಬಹಳ ದೊಡ್ಡ ಮಹಲು, ಒಂದು ದೊಡ್ಡ ಮನೆನೇ, ಭವನನೇ ಇತ್ತು. ವೈಷ್ಣವದ ಅರ್ಥ ಯಾರೂ ತಿಳ್ಕೊಂಡಿಲ್ಲ. ವಿಷ್ಣುಪುರಿಯಲ್ಲಿರೋರ್ಗೆ ವೈಷ್ಣವ ಅಂತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ವಿಷ್ಣುಪುರಿ, ಅಲ್ಲಿ ನಿರ್ವಿಕಾರಿ ಸಸ್ಯಾಹಾರಿ ಇರ್ತಾರೆ. ಮತ್ತೆ ವಲ್ಲಭಾಚಾರಿಗಳಿದ್ರು, ಬಹಳ ದೊಡ್ಡ ಅವ್ರದ್ದು ಭವನ ಮನೆ ಇತ್ತು. ನಿರ್ವಿಕಾರಿ ಇದ್ರು, ಸಸ್ಯಾಹಾರಿ ಇದ್ರು. ಅದಕ್ಕೆ ಸಸ್ಯಾಹಾರಿ ಇರೋರ್ಗೆ ವೈಷ್ಣವರು ಅಂತಾರೆ. ಬಾಬಾ ಹೇಳ್ತಾರೆ ವಾಸ್ತವಿಕವಾಗಿ ವೈಷ್ಣವ ಅರ್ಥ ಅವ್ರಿಗೆ ಗೊತ್ತಿಲ್ಲ. ಯಾರು ವಿಷ್ಣುಪುರಿಯ ನಿವಾಸಿ, ಸತ್ಯುಗವಾಸಿ, ಅವರಿಗೆ ವೈಷ್ಣವರು ಅಂದ್ರೆ ಡಬಲ್ ಅಹಿಂಸಕರು ಇರ್ತಾರಲ್ವಾ. ಅದೇ ಬಾಬಾ ಹೇಳ್ತಾರೆ ವೈಷ್ಣವ ಪವಿತ್ರ ಇರೋರ್ಗೆ ಹೇಳೋದು. ರಾಧೆ ಕೃಷ್ಣ ಬೇರೆ ಮಂದಿರ ಇದೆ, ರಾಧೆ ಕೃಷ್ಣರದು ಬೇರೆ ಮಂದಿರ ಇದೆ, ಲಕ್ಷ್ಮೀನಾರಾಯಣದು ಬೇರೆ ಮಂದಿರ ಮಾಡಿದ್ದಾರೆ. ಭಾರತವಾಸಿಗೆ ಗೊತ್ತೇ ಇಲ್ಲ ಅಲ್ಲಿ ಏನು ವ್ಯತ್ಯಾಸ ಇದೆ. ರಾಧೆ ಕೃಷ್ಣರೇ ಲಕ್ಷ್ಮೀನಾರಾಯಣ ಆಗ್ತಾರೆ, ಇದು ಯಾರಿಗೆ ಗೊತ್ತಿಲ್ಲ. ಅದು ಲಕ್ಷ್ಮೀನಾರಾಯಣರದು, ರಾಧೆ ಕೃಷ್ಣ ಅಂದ್ರೆ ಬಾಲ್ಯ ರೂಪ ಆಗಿದೆ. ಬಾಬಾ ಹೇಳ್ತಾರೆ ಇದು ದೊಡ್ಡವರಾದಂತ ರೂಪ ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ ಬಾಲ್ಯದ ಚಿತ್ರ ಯಾರ ಹತ್ರ ಇಲ್ಲ, ಈ ರಹಸ್ಯನೇ ಗೊತ್ತಿಲ್ಲ ಅಲ್ವಾ. ಲಕ್ಷ್ಮೀನಾರಾಯಣ ಸತ್ಯುಗದಲ್ಲಿ, ರಾಧೆ ಕೃಷ್ಣ ದ್ವಾಪರದಲ್ಲಿ ಅವ್ರನ್ನ ತಕೊಂಡೋಗರೆ. ಈಗ ನೀವು ರಚಯಿತ ತಂದೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿರಿ. ಬಾಬಾ ವೃಕ್ಷದ ರಹಸ್ಯವನ್ನು ತಿಳಿಸ್ತಾರೆ, ನಾಟಕದ ರಹಸ್ಯವನ್ನು ಹೇಳ್ತಿದ್ದಾರೆ. ವೃಕ್ಷವನ್ನ ನೋಡೋದ್ರಿಂದ ಅರ್ಥ ಆಗ್ತದೆ. ಶಂಕರಾಚಾರ್ಯರು ಕಲಿಯುಗದಲ್ಲಿ ಬರ್ತಾರೆ. ಸನ್ಯಾಸಿಗಳ ವಂಶಾವಳಿ ಸತ್ಯುಗದಲ್ಲಿರಲು ಸಾಧ್ಯ ಇಲ್ಲ. ಯಾವಾಗ ಭಗವಂತನ ಮಕ್ಕಳು ಅಂದ್ರೆ ಸ್ವರ್ಗವಾಸಿ ಆಗ್ಬೇಕಲ್ವಾ ನೀವು, ಅಂದ್ರೆ ಸ್ವರ್ಗದ ಪ್ರಾಪ್ತಿ ಪಡ್ಕೋಬೇಕು. ಆದ್ರೆ ಸ್ವರ್ಗವಾಸಿ ಅಂತೂ ಎಲ್ಲರೂ ಆಗೋದಿಲ್ಲ, ಕೇವಲ ದೇವತೆಗಳೇ ಅಲ್ಲಿ ಇರೋದು. ಈಗ ನೀವು ಬ್ರಾಹ್ಮಣ ವಂಶಿ ಆಗಿರಿ, ನಂತರ ದೇವತಾ ಆಗ್ತೀರಿ. ಆದ್ರೆ ಪವಿತ್ರರಂತೂ ಅವಶ್ಯ ಆಗ್ಬೇಕು. ನೀವೀಗ ತಿಳಿದಿರಿ, ಚಿಕ್ಕೋರು ದೊಡ್ಡವರು ಎಲ್ಲರೂ ಬ್ರಹ್ಮಕುಮಾರ್ ಕುಮಾರಿಯರಾಗಿದ್ದಾರೆ. ಶರೀರ ಚಿಕ್ಕವ್ರು ದೊಡ್ಡವ್ರು ಇರ್ಬಹುದು. 2 ಜನ ಹೇಳ್ತಾರೆ ಬಾಬಾ ನಾವು ನಿಮ್ಮ ಮಕ್ಕಳು ಬ್ರಾಹ್ಮಣರು. ಇಲ್ಲಿ ಬಾಪ್ ದಾದ ಆದಿದೇವ್ ಬ್ರಹ್ಮ ಮತ್ತು ಶಿವ ಬಾಬಾ. ಈಗ ತಿಳಿದಿರಿ, ನಾವು ಬ್ರಹ್ಮ ಬಾಬಾ ಮತ್ತು ಶಿವ ಬಾಬಾ ಅವರ ಸಮ್ಮುಖ ಕುಳಿತಿದ್ದೇವೆ. ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿದ್ರೆ ಪತಿತರಿಂದ ಪಾವನ ಆಗ್ತೀರಿ. ನಾವು ಆಸ್ತಿ ಶಿವಬಾಬಾವರಿಂದ ಪಡಿತೇವೆ. ಶಿವಬಾಬಾ ನಮ್ಮ ತಂದೆ ಆಗರೆ, ಪತಿತ ಪಾವನ ಆಗರೆ, ಗುರುನು ಆಗರೆ.
ಈಗ ಇದು ಸಂಗಮ ಯುಗ. ಪತಿತರಿಂದ ಪಾವನ ಆಗುವ ಇದು ಮೇಳ. ಪತಿತ ಪಾವನ ಮೂಲಕವೇ ಪಾವನ ಆಗೋದು. ಸಂಗಮ ಯುಗದಲ್ಲಿ ನದಿಗಳು ಅಂದ್ರೆ ಆತ್ಮಗಳು, ಮಕ್ಕಳು ಮತ್ತು ಸಾಗರ ಅಂದ್ರೆ ಶಿವಬಾಬ. ಇಲ್ಲಿ ಸಂಬಂಧ ಸೇರೋದೆ ಮೇಳ. ನದಿಗಳ ಮೇಳ ಅಂತೂ ಇರಲ್ಲ. ಈಗ ಜ್ಞಾನ ಸಾಗರ ಹಾಗೂ ನೀವು ಆತ್ಮಗಳು, ಮಕ್ಕಳ ಸಂಬಂಧ ಸೇರೋದು ಮಿಲನ ಮೇಳ ಆಗಿದೆ. ಇಲ್ಲಿ ಬಂದಿರೋದು ಜ್ಞಾನ ಸಾಗರನ ಬಳಿ. ಜ್ಞಾನ ಗಂಗೆಯರು, ನೀವು ಜ್ಞಾನ ಸಾಗರನಿಂದ ಹುಟ್ಟಿದವರು. ನೀವು ಜ್ಞಾನ ಸ್ನಾನ ಮಾಡಿಸಿ, ಬಾಬಾ ನಿಮ್ಗೆ ಜ್ಞಾನ ಸ್ನಾನ ಮಾಡಿಸಿ ಪಾವನ ಮಾಡ್ತಾರೆ, ಯೋಗ ಕಲಿಸ್ಕೊಡ್ತಾರೆ, ಸಾಗರದ ಪರಿಚಯ ಕೊಟ್ಟು ನೀವಿಲ್ಲಿ ನಿಮ್ಮನ್ನಿಲ್ಲಿ ತಂದಿದ್ದಾರೆ ಮೇಳದಲ್ಲಿ. ಈ ಸಮಯ ನೀವು ಯಾವಾಗ ಬ್ರಾಹ್ಮಣ ಆಗ್ತೀರಂದ್ರೆ ನಿಮಗೆ 3 ಜನ ತಂದೆಯರು, ಲೌಕಿಕ ಶರೀರ ಪಿತ ಇದ್ದಾರೆ ಮತ್ತು ಪ್ರಜಾಪಿತ ಅಲೌಕಿಕ ಬ್ರಹ್ಮ ತಂದೆ, ನಂತರ ಶಿವಬಾಬಾ ಇದ್ದಾರೆ. ಭಕ್ತಿ ಮಾರ್ಗದಲ್ಲಿ 2 ಜನ ಪಿತ ಇರ್ತಾರೆ. ಬ್ರಹ್ಮನ ಪರಿಚಯ ಇರಲ್ಲ. ಸತ್ಯೋಗದಲ್ಲಿ ಒಬ್ಬರೇ ಪಿತ. ಇದು ಅರ್ಥ ಮಾಡ್ಕೊಳ್ಳೋ ಮಾತು. ಈಗ ನಿಮ್ಮ ಆತ್ಮ ಹೇಳ್ತದೆ, ನನಗಂತೂ ಒಬ್ಬ ಶಿವಬಾಬಾ, ಅನ್ಯ ಯಾರೂ ಇಲ್ಲ. ಮಿತ್ರ ಸಂಬಂಧಿ ಇತ್ಯಾದಿ ಇದ್ದರೂ ಕೂಡ ಹೇಳ್ತಾರೆ, ನನಗಂತೂ ಒಬ್ಬ ಶಿವಬಾಬಾ. ಬಾಬಾ ಸಿಕ್ಕ ಮೇಲೆ ಸತ್ಯ ಪಿತ, ಸತ್ಯ ಸರ್ವ ಸಂಬಂಧಿ ಬಾಬಾ. ಅದಕ್ಕೆ ದೇಹದಾರಿ ಇದು ಸಂಬಂಧಿ ಅಂತ ನಾವು ಹೇಳಲ್ಲ. ನಮ್ಗೊಬ್ಬ ಶಿವಬಾಬಾ, ಅವರ ನೆನಪಿನಿಂದ ಪತಿತ ಪಾವನ ಆಗ್ಬೇಕು, ಪತಿತರಿಂದ ಪಾವನ ಆಗ್ಬೇಕು. ಆತ್ಮ ತಿಳ್ಕೊಂಡಿದೆ, ನಮ್ಮ ತಂದೆ ಇಲ್ಲಿದ್ದಾರೆ, ಟೀಚರೂ ಇದ್ದಾರೆ, ಸದ್ಗುರುನೂ ಇದ್ದಾರೆ, ಬಾಬಾ 3 ಆಗಿದ್ದಾರೆ. ನಮ್ಮ ಆತ್ಮಕ್ಕೆ ತಂದೆ ಆತ್ಮವನ್ನು ಕರ್ಕೊಂಡು ಹೋಗಲು ಬಂದರೆ ಬ್ರಹ್ಮತನುವಲ್ಲಿ ಪ್ರವೇಶ ಮಾಡಿ ಪಾವನ ಮಾಡ್ತಾರೆ. ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ತಂದೆ ಬಂದಿದ್ದಾರೆ. ನೀವೆಲ್ಲರಿಗೂ ಕೂಡ ಬಾಬಾ ಇಲ್ಲಿ ಮೃತ್ಯು ಕೊಡಲು ಬಂದಿದ್ದಾರೆ. ನರಕವಾಸಿಯಿಂದ ಸ್ವರ್ಗವಾಸಿ ಮಾಡೋದಕ್ಕೆ ಅವಶ್ಯ ಸಾಯಬೇಕು. ನಿಮ್ಮ ಈ ದೇಹ ಸಮಾಪ್ತಿಯಾಗಿ ಉಳಿದೆಲ್ಲ ಆತ್ಮಗಳನ್ನು ನಾನು ಕೇವಲ ನಿರಾಕಾರಿ ಆತ್ಮಗಳನ್ನ ಕರ್ಕೊಂಡು ಹೋಗ್ತೇನೆ. ತಂದೆ ಹೇಳ್ತಾರೆ, ನಿಮಗೆ ನಾನು ಜೀವನ ಪ್ರಾಣ ದಾನ ಕೊಡ್ತೇನೆ. ಇದು ಮಹಾಭಾರತ ಯುದ್ಧ ಆಗಿದೆ. ಎಲ್ಲವೂ ವಿನಾಶ ಆಗ್ತದೆ. ಇಲ್ಲ ಅಂದ್ರೆ ಹೇಗೆ ಕರ್ಕೊಂಡು ಹೋಗೋದು? ಆತ್ಮಗಳನ್ನ ಪವಿತ್ರ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅದು ಶಾಂತಿಧಾಮ ಆಗಿದೆ. ಸತ್ಯುಗ ಬರ್ತದೆ, ಕಲಿಯುಗ ಅವಶ್ಯ ವಿನಾಶ ಆಗ್ತದೆ. ಅದಕ್ಕೆ ಮಹಾಭಾರತ ಯುದ್ಧ ಪ್ರಸಿದ್ಧಿ ಇದೆ, ಆಗಿತ್ತು. ಮತ್ತೆ ಈಗ ಸಂಗಮ ಯಾವಾಗ ಇದು ಸಂಗಮ ಯುಗದ ಬರ್ತದೆ, ಆಗ ನೀವು ಮನುಷ್ಯರಿಂದ ದೇವತಾ ಆಗ್ತೀರಿ. ಒಳ್ಳೇದು. ಮಧುರ, ಅತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆಯದು ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ, ಸುಪ್ರಭಾತ. ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೆ ಮುಖ್ಯ ಸಾರ ಆಗಿದೆ. ಜ್ಞಾನ ಸಾಗರನಲ್ಲಿ ಜ್ಞಾನ ಸ್ನಾನ ಮಾಡಿ ಸ್ವಯಂವನ್ನು ಪಾವನ ಮಾಡ್ಕೊಳ್ಬೇಕು. ಮಿತ್ರ ಸಂಬಂಧಿಗಳ ಜೊತೆ ಇರ್ತಾ ಬುದ್ಧಿಯಲ್ಲಿ ಸ್ಮೃತಿ ಇರಲಿ, ನನಗಂತೂ ಒಬ್ಬ ಶಿವಬಾಬಾ, ಅನ್ಯ ಯಾರೂ ಇಲ್ಲ. 2ನೇದು, ವಿಷ್ಣುಪುರಿಯಲ್ಲಿ ನಡೆಯೋದಕ್ಕೆ ನೀವು ಪಕ್ಕಾ ವೈಷ್ಣವ ಅರ್ಥಾತ್ ಪವಿತ್ರರಾಗಬೇಕು. ನರಕದಿಂದ ವಿಜಯಿಯಾಗಿ, ನರಕದಿಂದ ಬದುಕಿರುವಾಗನೇ ಸತ್ತು ಬುದ್ಧಿಯೋಗ ಸ್ವರ್ಗದ ಕಡೆ ಜೋಡಿಸಬೇಕು. ವರದಾನ: ಒಂದೇ ಗುಂಗು, ಒಂದೇ ಲಗನ್, ಒಂದೇ ಭರೋಸಾ, ಒಂದೇ ಏಕರಸ ಅವಸ್ಥೆ ಸ್ಥಿತಿ ಮೂಲಕ ಸದಾ ನಿರ್ವಿಘ್ನ ಆಗುವಂತವರೇ ನಿವಾರಣಾ ಸ್ವರೂಪ ಆಗಿರ್ತಾರೆ. ಸದಾ ಒಬ್ಬ ತಂದೆಯ ಗುಂಗು ಲಗನ್, ತಂದೆಯ ಕರ್ತವ್ಯದ ಲಗನ್. ಈ ರೀತಿ ಮಗ್ನ ಆಗಿ, ಅದು ಸಂಸಾರದಲ್ಲಿ ಜಗತ್ತಲ್ಲಿ ಯಾವ ವಸ್ತು ವ್ಯಕ್ತಿ ಏನೆಲ್ಲ ಇದೆ ಅದು ಯಾವುದು ಅನುಭವಕ್ಕೆ ಬರಲ್ಲ. ಒಬ್ಬ ತಂದೆ ಗುಂಗಿದ್ರೆ ಹೇಗೆ, ಒಂದೇ ಗುಂಗು ತಂದೆದೇ ಲಗನ್, ಒಂದೇ ಭರವಸೆಯಲ್ಲಿ
ಒಂದೇ ಏಕರಸ ಅವಸ್ಥೆಯಲ್ಲಿರುವಂತ ಮಕ್ಕಳು ಸದಾ ನಿರ್ವಿಘ್ನ ಏರುವ ಪುರುಷಾರ್ಥ ಏರುವ ಕಲೆಯ ಅನುಭವ ಮಾಡ್ತಾರೆ. ಅವರು ಕಾರಣವನ್ನು ಪರಿವರ್ತಿಸಿ ಸಮಾಧಾನ ಅಂದ್ರೆ ನಿವಾರಣಾ ರೂಪ ಮಾಡ್ಬಿಡ್ತಾರೆ. ಕಾರಣ ನೋಡಿ ದುರ್ಬಲ ಆಗಲ್ಲ, ನಿವಾರಣಾ ಸ್ವರೂಪ ಆಗ್ತಾರೆ. ಶ್ಲೋಗನ: ಪ್ರಶಂಸೆಯ ಆಧಾರ ಮೇಲೆ ಪ್ರಸನ್ನತೆ ಅಲ್ಪ ಕಾಲದ್ದಾಗಿರ್ತದೆ. ಪ್ರಶಂಸೆ ಆಧಾರ ಮೇಲೆ ಪ್ರಸನ್ನತೆ ಅಲ್ಪ ಕಾಲದ್ದು ಆಗಿರ್ತದೆ. ಅವ್ಯಕ್ತ ಸೂಚನೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಜ್ವಾಲಾ ಸ್ವರೂಪ ಸ್ಥಿತಿಯ ಅನುಭವ ಮಾಡೋದಕ್ಕೆ ನಿರಂತರ ನೆನಪಿನ ಜ್ವಾಲೆ ಪ್ರಜ್ವಲಿತ ಇರ್ಲಿ. ಇದರ ಸಹಜ ವಿಧಿಯಾಗಿದೆ. ಸದಾ ತಮ್ಮನ್ನು ಸಾರಥಿ ಮತ್ತು ಸಾಕ್ಷಿ ಎಂದು ತಿಳಿದು ನಡೆಯಿರಿ. ಆತ್ಮ ಈ ರಥದ ಸಾರಥಿ. ಈ ಸ್ಮೃತಿ ಸ್ವತಃ ಈ ರಥದಿಂದ ಅಥವಾ ಯಾವುದೇ ಪ್ರಕಾರ ದೇಹಾಭಿಮಾನದಿಂದ ಭಿನ್ನವಾಗಿಸ್ತದೆ. ಸ್ವಯಂವನ್ನು ಸಾರಥಿ ತಿಳಿಯೋದ್ರಿಂದ ಸರ್ವ ಕರ್ಮೇಂದ್ರಿಯಗಳು ತಮ್ಮ ಹತೋಟಿ ನಿಯಂತ್ರಣ ಇರ್ತವೆ. ಸೂಕ್ಷ್ಮ ಶಕ್ತಿಗಳು ಮನ ಬುದ್ಧಿ ಸಂಸ್ಕಾರವು ತಮ್ಮ ನಿರ್ದೇಶನ ಆರ್ಡರ್ ಅನುಸಾರ ಇರ್ತವೆ. ಒಳ್ಳೆಯದು. ಓಂ ಶಾಂತಿ.